ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರವರಿಗೆ ಈಗ ಒಂದು ಆರೋಪ ಸೃಷ್ಟಿಯಾಗಿದೆ. ತನ್ನ ಸಹ ಕೈದಿ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ. ಆ ವಿಷಯ ಸಂಚಲನ ಮೂಡಿಸಿದೆ. ಅದರ ಕುರಿತು ನಟ ದರ್ಶನ್ ರವರು ಹೇಳ್ತಾರೆ, ಯಾರಿಗೂ ನಾನು ಹೊಡೆದಿಲ್ಲ. ಹಾಗಾದ್ರೆ ದರ್ಶನ್ ರವರ ಬಗ್ಗೆ ಬೆಳಗ್ಗೆ ಹರಿದಾಡಿದ ಸುಳ್ಳು ಸುದ್ದಿಯಾಗಿದೆ. ನಟ ದರ್ಶನ್ ರವರು ಯಾರಿಗೂ ಹೊಡೆದೇ ಇಲ್ಲ. ಆ ಘಟನೆ ಸತ್ಯವಾದ ಮಾತು ಅಲ್ಲ. ಈ ಹಿಂದೆ ಇತ್ತಲ್ಲ ದರ್ಶನ್ ರವರು ಹೊಡೆದಿದ್ದಾರೆ ಎನ್ನುವುದು ಆ ವಿಷಯ ಶುದ್ಧ ಸುಳ್ಳು ಎಂದು ಹೇಳಲಾಗಿದೆ. ದರ್ಶನ್ ಜೈಲು ಆಪ್ತರ ಮೇಲೆ ಹಲ್ಲೆ ಮಾಡಿದ್ರು. ಹೀಗೆ ಒಂದು ಸುಳ್ಳು ಸುದ್ದಿ ಆಗಿತ್ತು. ಜಗದೀಶ್ ಅನುಕುಮಾರ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಸುಳ್ಳು ಸುದ್ದಿ ಆಗಿತ್ತು. ಇದೀಗ ಬಂದ ವಿಷಯದ ಕುರಿತು ಹೇಳ್ಬೇಕಂದ್ರೆ ದರ್ಶನ್ ರವರು ಯಾರ ಮೇಲೆ ಹಲ್ಲೆ ಮಾಡಿಲ್ಲ. ಹಾಗಾದ್ರೆ ಇಂಥ ಘಟನೆ ಯಾಕೆ ಸಂಚಲನ ಮೂಡಿಸ್ತಾ ಇದೆ ಅಂತ ನಾವೆಲ್ಲ ನೋಡೋದಾದ್ರೆ, ಬೇಕಂತಲೇ ನಟ ದರ್ಶನ್ ವಿರುದ್ಧ ಸುಳ್ಳು ಸುದ್ದಿ ಹರಿಬಿಟ್ಟಿದ್ದಾರೆ. ಹಾಗಾದ್ರೆ ಟ್ರಯಲ್ ಶುರುವಾಗುವ ಬೆನ್ನಲ್ಲೇ ದರ್ಶನ್ ಈ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಲಂಕುಷವಾಗಿ ಗಮನಿಸಿದಾಗೆ ದರ್ಶನ್ರಿಗೂ ಕೆಲವು ಸೂಕ್ಷ್ಮ ವಿಚಾರಗಳು ಗೊತ್ತಿದೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಹಾಗಾದ್ರೆ ಅಲ್ಲಿ ಏನ್ ನಡೆಯಿತು, ಯಾಕೆ ಈ ತರ ವದಂತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ? ಬಲ್ಲತಃ ಮೂಲಗಳಿಂದ ದರ್ಶನ್ ಯಾರಿಗೂ ಹೊಡೆದಿಲ್ಲ, ಅದು ಬರೀ ಸುಳ್ಳು ಅಂತ ಹೇಳಲಾಗಿದೆ. ನಟ ದರ್ಶನ್ ರವರ ಹೆಸರನ್ನ ಹಾಳು ಮಾಡಲು ಈ ರೀತಿ ಕ್ರಿಯೇಟ್ ಆಗಿರುವ ಸುದ್ದಿ ಅಂತ ಹೇಳ್ಬಹುದು. ಇಂತಹ ಸಾಧ್ಯತೆಗಳು ಸಂಭವಗಳು ಈ ಕ್ಷಣದಲ್ಲಿ ನಡೆಯೋದು ಸಹಜ. ಯಾಕೆಂದ್ರೆ ಡೆವಿಲ್ ಸಿನಿಮಾಕ್ಕೆ ತೊಂದರೆ ಕೊಟ್ರಾಯ್ತಲ್ಲ ಅಂತ ಕೆಲವರು ಕಿಡಿಗೇಡಿಗಳ ವಿಷಯ ಕೂಡ ಇದಾಗಿರ್ಬೋದು. ದರ್ಶನ್ ರವರು ಜಾಮೀನನ್ನು ಪಡ್ಕೊಂಡ್ರು, ಒಂದಷ್ಟು ದಿನ ಹೊರಗಡೆ ಇದ್ರು, ಅರ್ಧಕ್ಕೆ ನಿಂತು ಹೋದಂತ ಡೆವಿಲ್ ಸಿನಿಮಾವನ್ನ ಪೂರ್ತಿಗೊಳಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಮುಂದೆ ಹೀಗೆ ಅವರ ಕಾರಣಾಂತರಗಳಿಂದ ಬೇಲ್ ರದ್ದಾಯಿತು. ಒಳಗೋದ್ರು ಕೂಡ ಒಂದಿಷ್ಟು ಆಶ್ಚರ್ಯಕರ ಘಟನೆಗಳು ಮತ್ತು ಸುದ್ದಿಗಳು ಅಲ್ಲಿ ಹರಿದಾಡ್ತಾ ಇದ್ವು. ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಕೆಲವೊಂದಿಷ್ಟು ಬೆಳಕಿಗೆ ಬಂದವು. ಅದಾದ ನಂತರ ಡಿ ಡೆವಿಲ್ ಸಿನಿಮಾದ ಡೇಟ್ ಅನೌನ್ಸ್ಮೆಂಟ್ ಆಯಿತು, ಡಿಸೆಂಬರ್ 11ನೇ ತಾರೀಕು. ಇದು ಹಾಗೆ ಮುಂದುವರೆದಾಗಲೇ ಈ ತರ ಪ್ರಕರಣ ಇಂದು ಟ್ರಯಲ್ಗೆ ಬಂದಿದೆ. ದರ್ಶನ್ ರವರ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಟ್ರಯಲ್ಗೆ ಬರ್ತಕ್ಕಂಥದ್ದು ಬಂದಿದೆ. ಇಷ್ಟೆಲ್ಲ ಅವರ ಆಗು ಹೋಗುಗಳ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ, ದರ್ಶನ್ ರವರು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಹೊಡೆದೇ ಇಲ್ಲ ಅಂತ ಹೇಳ್ಬಹುದು. ದರ್ಶನ್ ರವರು ಅದ್ಭುತ ಕಲಾವಿದರು. ಅಂತಹ ಕಲೆ ಇರ್ತಕ್ಕಂಥ ದರ್ಶನ್ ರವರು ಕನ್ನಡ ಚಿತ್ರರಂಗದ ಉದ್ದಗಲಕ್ಕೂ ಕೂಡ ತನ್ನ ಕಲೆಯನ್ನು ಜೀವಂತಗೊಳಿಸಿದ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ನಟ ದರ್ಶನ್ ರವರು. ಆತನ ವಿರುದ್ಧ ಹಾಗೂ ಅವರ ಹೊಸ ಸಿನಿಮಾ ದಿ ಡೆವಿಲ್ ಈ ವಿಷಯಗಳು ಹಳ್ಳ ಹಿಡಬೇಕು ಮತ್ತು ಆ ಸಿನಿಮಾ ಫ್ಲಾಪ್ ಆಗಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡದಂಗೆ ಕಾಣ್ತಾ ಇದೆ. ನೋಡಿ ಪಾಪ ದರ್ಶನ್ ರವರು ವೈಯಕ್ತಿಕವಾಗಿ ಅವರು ಬೇಸರದಲ್ಲಿ ಇದ್ದಾರೆ. ಹೆಂಡತಿ ಮಕ್ಕಳಿಂದ ದೂರ ಇದ್ದು, ಅಷ್ಟೇ ಅಲ್ಲದೆ ಸಮಾಜದಿಂದ ದೂರ ಇದ್ದು ಬದುಕ್ತಾ ಇದ್ದಾರೆ. ಅನೇಕ ಸ್ನೇಹಿತರಿಂದ ಮತ್ತು ಚಿತ್ರರಂಗದಿಂದ ದೂರ ಬಿದ್ದು ಕತ್ತಲು ಕಾರ್ಗತ್ತಲು ಅತ್ಯಂತ ಕರಾಳ ರಾತ್ರಿಗಳನ್ನ ಕಳೀತಾ ಇದ್ರು ಆ ನಟ ದರ್ಶನ್ ರವರು. ಆತನ ಪ್ರಕರಣ ನ್ಯಾಯಾಲಯದ ಅಂಗಳದ ಟ್ರಯಲ್ ಹಂತದಲ್ಲಿ ಇರಬೇಕಾದ್ರೆ ಈ ರೀತಿಯಾಗಿ ಕೃತ್ಯವನ್ನು ಮಾಡೋದಕ್ಕೆ ಅಂದ್ರೆ ಹೊಡೆಯೋದಕ್ಕೆ ದರ್ಶನ್ ರವರಿಗೆ ಏನಾದ್ರು ಹುಚ್ಚಿಡಿದೆಯಾ? ದರ್ಶನ್ ರವರಿಗೆ ಈ ಸಂದರ್ಭದಲ್ಲಿ ಏನ್ ಮಾಡಬೇಕಂತ ಅಷ್ಟು ಗೊತ್ತಿಲ್ವಾ? ಅವರು ಹೊಡೆದಿರೋಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ದರ್ಶನ್ ರವರ ಸಿನಿಮಾ ಯಾವುದೇ ಕಾರಣಕ್ಕೂ ಬ್ಲಾಕ್ ಬಸ್ಟರ್ ಆಗಬಾರದು, ಮುಂದುವರಿಬಾರದು ಅನ್ನೋ ಉದ್ದೇಶದಿಂದ ಯಾವ ಕಿಡಿಗಳು ಈ ತರ ವ್ಯವಸ್ಥಿತವಾಗಿ ಮಾಡಿರಬಹುದು ಅಂತ ಹೇಳಲಾಗಿದೆ. ಇವರಿಗೆ ಬೆಂಬಲ ಸೂಚಿಸುವಂತಹ ಅಭಿಮಾನಿಗಳು ಮತ್ತು ಕೆಲವು ವಾದಗಳು ಒಂದ್ ಕಡೆ ನೋಡಿದ್ರೆ ದರ್ಶನ್ ರವರು ಹೊರಗಡೆ ಬರಬೇಕು, ದರ್ಶನ್ ಅವರ ಸಿನಿಮಾ ಡೆವಿಲ್ ಸಿನಿಮಾ ಹಿಟ್ ಆಗಬೇಕು ಅಂತ ವ್ರತವನ್ನು ನಡೀತಾ ಇದ್ದಾರೆ. ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ. ಸೂಕ್ಷ್ಮತೆಯನ್ನ ಗೊತ್ತಿರ್ತಕ್ಕಂಥ ನಾಯಕನಾದ ದರ್ಶನ್ ರವರು ಈ ರೀತಿ ಹೊಡೆಯೋದಕ್ಕೆ ಸಾಧ್ಯನಾ? ನೀವೇ ಹೇಳಿ. ಇದ್ರೆಲ್ಲರ ಹಿನ್ನೆಲೆ ನೋಡಿದರೆ ಆತನ ಬಗ್ಗೆ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲ ಕಂಡಾಗ ದರ್ಶನ್ ರವರ ಇಮೇಜ್ಗೆ ಕಳಂಕ ತರುವ ಒಂದು ಪ್ರಯತ್ನಗಳು ಆಗ್ತಾ ಇದೆಯೋ ಅಂತ ಹೇಳ್ಬಹುದು. ದರ್ಶನ್ ರವರ ಪರ ನಿಂತ ಬಲವಾದ ವ್ಯಕ್ತಿಗಳ ವಾದ ಇದಾಗಿದೆ. ದರ್ಶನ್ ರವರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬೇಕಂತಲೇ ದರ್ಶನ್ ರವರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಟ್ರಯಲ್ ಹಂತದಲ್ಲಿ ಇರುವ ದರ್ಶನ್ ರವರ ಕೇಸ್ ಈ ರೀತಿ ಮಾಡೋಕ್ ಸಾಧ್ಯನಾ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಹರಿದಾಡುತ್ತಿರುವ ಅತಿ ಹೆಚ್ಚು ಸುದ್ದಿ ಇದಾಗಿದೆ. ಇದು ಈಗಿನ ಮಾಹಿತಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ದರ್ಶನ್ ರವರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.